ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಭಾರ್ಗವಿ ವಿಶ್ವನ್ ಹತ್ರ ಸಿಹಿನ ಕಿಡ್ನ್ಯಾಪ್ ಮಾಡೋ ಪ್ಲ್ಯಾನ್ ಬಗ್ಗೆ ಹೇಳ್ತಾಳೆ. ಆಗ ವಿಶ್ವ ಇದಕ್ಕೆ ಒಪ್ಪೋದಿಲ್ಲ. ಭಾರ್ಗವಿ ಇದ್ದೋಳು, ವಿಶ್ವ ನೀನು ಈ ಕೆಲಸನ ಮಾಡಲೇಬೇಕು ಅಂತ ಹೇಳ್ತಾಳೆ. ಆಗ ವಿಶ್ವ ಇದ್ದೋನು, ಇದನ್ನ ಮಾಡೋದಿಕ್ಕೆ ಇವತ್ತೇ ಆಗಬೇಕಾ, ಬೇರೆ ದಿವಸ ಮಾಡೋದಿಕ್ಕೆ ಆಗೋದಿಲ್ವಾ ಅಂತ ಕೇಳ್ತಾನೆ. ಆಗ ಭಾರ್ಗವಿ, ಮ್ಯಾಚ್ ಫಿಕ್ಸ್ ಆಗಿದೆ, ಈಗ ನೀನು ಮ್ಯಾಚ್ನ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಅಂತ ಹೇಳಿ ಭಾರ್ಗವಿ ವಿಶ್ವಂಗೆ ಹೇಳ್ತಾಳೆ. ಆಗ ವಿಶ್ವ, ಸರಿ ಆಯಿತು ಭಾರ್ಗು, ಇವಾಗ ನೋಡ್ತಾ ಇರು ಈ ವಿಶ್ವನ ಆಟವನ್ನು, ಹೇಗೆ ಮ್ಯಾಚ್ನ ಆಡ್ತೀನಿ ಅಂತ ಹೇಳಿ ಅಲ್ಲಿಂದ ವಿಶ್ವ ಹೊರಡ್ತಾನೆ. ಹಾಗೆ ಕಿಡ್ನ್ಯಾಪ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ನ ಬಂದು ಭಾರ್ಗವಿ ಹತ್ರ ಹೇಳ್ತಾನೆ. ಇದೆಲ್ಲ ಆದಮೇಲೆ ವಿಶ್ವ ಸಿಹಿ ಸ್ಕೂಲ್ ಹತ್ರ ಬಂದ್ಬಿಟ್ಟು ಸಿಹಿನ ಕರ್ಕೊಂಡು ಬಂದು ಅವನ ಕಾರಲ್ಲಿ ಕೂರಿಸ್ಕೋತಾನೆ. ಹಾಗೆ ಸಿಹಿಗೆ, ಸಿಹಿ ಪುಟ್ಟ ಬಂದೇ ಇರು ಅಂತ ಹೇಳಿ ಕಾರಿಂದ ಹೊರಗೆ ಬಂದು ವಿಶ್ವ ನಿಲ್ತಾನೆ. ಆಗ ಕಿಡ್ನ್ಯಾಪರ್ಸ್ ಹಿಂದೆಯಿಂದ ಬಂದು ಕ್ಲೋರೋಫಾರ್ಮ್ ಹಾಕಿ ಸಿಹಿನ ಮೂರ್ಛೆ ತಪ್ಪಿಸ್ತಾರೆ. ಹಾಗೆ ಅವಳನ್ನ ಕಿಡ್ನ್ಯಾಪ್ ಕೂಡ ಮಾಡ್ತಾರೆ. ಈ ಕಡೆ ಆಫೀಸಲ್ಲಿ ರಾಮ್ ಕೂತಿರ್ಬೇಕಾದ್ರೆ ಹಾಗೆ ಸಿಹಿ ಮನೆಗೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಮನೆಯಿಂದ ಕಾಲ್ ಬರುತ್ತೆ. ಆಗ ರಾಮ್ ಸೀತನ್ನ ಕರೆದು, ಸೀತಾ ನೀವಿನ್ನೂ ಇಲ್ಲೇ ಏನು ಮಾಡ್ತಿದ್ದೀರಾ, ನೀವು ಸಿಹಿನ ಪಿಕ್ ಮಾಡೋದಿಕ್ಕೆ ಹೋಗಬೇಕಿತ್ತು ತಾನೆ, ಇನ್ನೂ ಯಾಕೆ ಹೋಗಿಲ್ಲ ಅಂತ ಹೇಳಿ ಕೇಳ್ತಾನೆ. ಆಗ ಸೀತಾ, ಏನಾಯಿತು ರಾಮ್ ಸಿಹಿಗೆ ಅಂತ ಸೀತಾ ರಾಮ್ನ ಕೇಳ್ತಾಳೆ. ಅದಕ್ಕೆ ರಾಮ್ ಸೀತಾ ಹತ್ರ ಸಿಹಿ ಕಾಣಿಸ್ದೇ ಇರೋ ವಿಷಯವನ್ನ ಹೇಳೋದಿಲ್ಲ, ಹಾಗೆ ಮುಚ್ಚಿಡ್ತಾನೆ. ಆದರೆ ಸೀತಾಗೆ ಅನುಮಾನ ಬರುತ್ತೆ, ಸಿಹಿಗೆ ಏನೋ ಆಗಿದೆ ಅಂತ ಡೌಟ್ ಶುರುವಾಗತ್ತೆ. ಸೀತಾ ಇದ್ದೋಳು ರಾಮ್ ಹತ್ರ, ರಾಮ್ ಪ್ಲೀಸ್ ಹೇಳಿ ನಮ್ಮ ಸಿಹಿಗೆ ಏನಾಯ್ತು ಅಂತ ತುಂಬ ಶಾಕ್ ಇಂದ ಕೇಳ್ತಾಳೆ. ಸಿಹಿನ ರಾಮ್ ಕಾಪಾಡ್ಕೋತಾನ ಅಥವಾ ಸೀತಾ ರಾಮ್ ಕೈ ತಪ್ಪಿ ಹೋಗ್ತಾಳ ಸಿಹಿ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.